ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇವತ್ತು ನಾವು ಮಾಕ್ ಡ್ರಿಲ್ ನ ಕಂಡಕ್ಟ್ ಮಾಡ್ತಾ ಇದೀವಿ. ಸೊ ಒಂದು ಪ್ಲಾಂಟೇಶನ್ ಸೈಟ್ ಅಂದಾಜು 1 ಎಕರೆ ಇರುತ್ತೆ. 1 ಎಕರೆ ಜಮೀನಲ್ಲಿ ನಾವು 8,000 ಗಿಡಗಳನ್ನ 2 ಅಡಿ ಬೈ 2 ಅಡಿ ಸ್ಪೇಸಿಂಗ್ ಅಲ್ಲಿ ನೆಡ್ತೀವಿ. ನಮ್ಮ ಕಾರ್ಯಕ್ರಮ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆವರೆಗೆ ನಡೆಯುತ್ತೆ. ಸೊ ಒಂದು ಪ್ಲಾಂಟೇಶನ್ ಸೈಟ್ ಅಲ್ಲಿ ಯಾರ್ಯಾರು ಇರ್ತಾರೆ ಅಂದ್ರೆ, ಮೊದಲನೇದಾಗಿ ನಮ್ಮ ಬಿಡಿಎ ವತಿಯಿಂದ ಒಬ್ರು ಸ್ಟಾಫ್ ಇರ್ತಾರೆ, ಮತ್ತೆ NGO ಕಡೆಯಿಂದ ಒಬ್ರು ಸ್ಟಾಫ್ ಇರ್ತಾರೆ, ಆನಂತರ ಅರಣ್ಯ ಇಲಾಖೆ ಕಡೆಯಿಂದ ಒಬ್ರು ಸ್ಟಾಫ್ ಇರ್ತಾರೆ, ಮತ್ತೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಟೀಮ್ ಇಂದ ಒಬ್ರು ಸ್ಟೀವರ್ಡ್ ಇರ್ತಾರೆ. ಇವರು 4 ಜನ ಸೇರಿ ಒಂದು ತಂಡವಾಗಿ ಅಲ್ಲಿಗೆ ಬರುವಂತ 250 ವಾಲಂಟಿಯರ್ಸ್ ಅವರಿಗೆ ಮಾರ್ಗದರ್ಶನ ನೀಡ್ತಾರೆ. ಮುಂದುವರೆದು 1 ಎಕರೆ ಜಮೀನ್ ಏನಿದೆ ಎಲ್ಲ ಕಾರ್ನರ್ಸ್ ಗೆ ಒಂದು ವುಡನ್ ಸ್ಟೇಕ್ ಹಾಕಿ ಅದಕ್ಕೆ ಕೆಂಪು ಬಾವುಟನ ಕಟ್ಟಿ ಡಿಮಾರ್ಕೇಟ್ ಮಾಡಿರ್ತೀವಿ. ಮತ್ತೆ ಕಾಷನ್ ಟೇಪ್ ಹಾಕಿ ಕೂಡ ಅದನ್ನ ಡಿಮಾರ್ಕೇಟ್ ಮಾಡಿರ್ತೀವಿ. ಅದಲ್ಲದೆ ಕೂಡ ನೆಲದ ಮೇಲೆ ಮಾರ್ಕಿಂಗ್ ಪೌಡರ್ ಹಾಕಿ ಅದರ ಮುಖಾಂತರ ನಾವು ಡಿಮಾರ್ಕೇಟ್ ಮಾಡಿರ್ತೀವಿ. ಸೊ ಪ್ರತಿ 1 ಎಕರೆ ಏನು ಪ್ಲಾಂಟಿಂಗ್ ಸೈಟ್ ಇದೆ ಅದಕ್ಕೆ ಒಂದು ಎಂಟ್ರಿ ಪಾಯಿಂಟ್ ಇರುತ್ತೆ. ಎಂಟ್ರಿ ಪಾಯಿಂಟ್ ಅಲ್ಲಿ ಒಬ್ರು ಸ್ಟೀವರ್ಡ್ ಇರ್ತಾರೆ, ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅವರು. ಸೊ ಯಾರು ಲೇಬರ್ ಬರ್ತಾರೆ ಅವರು ಈ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಟೀಮ್ ಇಂದ ಏನು ಸ್ಟೀವರ್ಡ್ ಇರ್ತಾರೆ ಅವ್ರ ಹತ್ರ ಹೆಸರನ್ನ ಬರೆಸ್ಬಿಟ್ಟು ಒಳಗಡೆ ಹೋಗ್ಬೇಕು. ಬನ್ನಿ ಹೇಳಿ ಹೆಸರು. ಒಳಗಡೆ ಹೋಗಿ ಸರ್ ಒಳಗಡೆ ಹೋಗಿ ಇಲ್ಲಿ ನಿಂತ್ಕೊಳ್ಳಿ. ತಿಪ್ಪೇಸ್ವಾಮಿ 2 ಹೆಸರು ರಾಮಾಂಜನೇಯ 3. ಸೊ ಹೀಗೆ ಬರುವಂತ ವಾಲಂಟಿಯರ್ಸ್ ಅಂದ್ರೆ 1 ಎಕರೆಗೆ ಅಂದಾಜು 250 ವಾಲಂಟಿಯರ್ಸ್ ಗಳನ್ನ ನಾವು ಈ ರೀತಿ ಬೆಳಗ್ಗೆ 6:30 ಇಂದ 7 ಗಂಟೆ ಒಳಗಡೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಟೀಮ್ ಇಂದ ಅಪಾಯಿಂಟ್ ಆಗಿರುವಂತಹ ಸ್ಟೀವರ್ಡ್ಸ್ ಗಳು ನೋಂದಣಿ ಮಾಡಿಕೊಂಡು ಅವರು ರಿಜಿಸ್ಟರ್ ಆಗಿದಾರಾ ಇಲ್ವಾ ಅಂತ ಹೇಳಿ ಆಪ್ ಮುಖಾಂತರ ಆಗ್ಬೋದು ಚೆಕ್ ಮಾಡ್ಬಿಟ್ಟು ಒಳಗಡೆ ಬಿಡಬೇಕಾಗುತ್ತೆ. ರಿಜಿಸ್ಟರ್ ಆಗಿರೋ ವಾಲಂಟಿಯರ್ಸ್ ನ ಮಾತ್ರ ಒಳಗಡೆ ಬಿಡಬೇಕಾಗುತ್ತೆ. ಅವರು ಇದೇ ಎಂಟ್ರಿ ಪಾಯಿಂಟ್ ಮುಖಾಂತರ ಅಂದ್ರೆ ಒಂದು ಪ್ಲಾಂಟೇಶನ್ ಸೈಟ್ ಗೆ ಒಂದು ಎಂಟ್ರಿ ಪಾಯಿಂಟ್ ಇರುತ್ತೆ, ಅದ್ರ ಮುಖಾಂತರ ಮಾತ್ರ ಒಳಗಡೆ ಬರಬೇಕು. ಸೊ ಮುಖ್ಯವಾದ ವಿಚಾರ ಏನು ಅಂದ್ರೆ, ಗಿಡಗಳನ್ನ ನಾವು ಹಿಂದಿನ ದಿವಸನೇ ಎಲ್ಲೆಲ್ಲಿ ನೆಡಬೇಕು, ಸ್ಪೀಶೀಸ್ ಕಾಂಪೋಸಿಷನ್ ವೈಸು, ಶ್ರಬ್, ಟ್ರೀಸು, ಟಾಪ್ ಕೆನೋಪಿ ಟ್ರೀಸು, ಮಿಡಲ್ ಕೆನೋಪಿ ಟ್ರೀಸ್ ಎಲ್ಲಾನು ಮಿಕ್ಸ್ ಮಾಡಿ ಆಲ್ರೆಡಿ ಗಿಡ ನೆಡುವಂತ ಜಾಗದಲ್ಲಿ ಇಟ್ಟಿರ್ತೀವಿ. ಸೊ ಇವಾಗ ನಾವು ನೆಕ್ಸ್ಟ್ ವಿಚಾರ ಬಂದ್ರೆ, ತಂಡವಾಗಿ ಕೆಲಸ ಮಾಡಬೇಕು. ಅಂದ್ರೆ ಒಂದು ತಂಡದಲ್ಲಿ 3 ಸದಸ್ಯರು ಇರ್ತಾರೆ. ಮೊದಲನೇದಾಗಿ ಗುಂಡಿ ಹೊಡೆಯೋರು. ಸೊ ಗುಂಡಿ ಹೊಡೆಯೋರ ಹತ್ರ ಒಂದು ಗುದ್ದಲಿ ಇರುತ್ತೆ, ಮತ್ತೆ 2 ಅಡಿದೊಂದು ಯಾರ್ಡ್ ಸ್ಟಿಕ್ ಇರುತ್ತೆ. ಅವ್ರ ಜೊತೆ ಹಿಂದೆ ಒಬ್ರು ಬ್ಲೇಡ್ ಹಿಡ್ಕೊಂಡು ಪ್ಯಾಕೆಟ್ಗಳನ್ನ ಹರಿಯೋದಕ್ಕೆ ಬ್ಲೇಡ್ ಹಿಡ್ಕೊಂಡು ಒಬ್ರು ಇರ್ತಾರೆ. ಅವ್ರ ಕೆಲಸ ಪ್ಯಾಕೆಟ್ ನ ನೀಟಾಗಿ ಹರಿದು, ಅಂದ್ರೆ ಬಾಲ್ ಆಫ್ ಅರ್ತ್ ಹೊಡೆಯೋರ ಹತ್ರ ನೀಟಾಗಿ ಹರಿದು ಗುಂಡಿ ಒಳಗಡೆ ಇಟ್ಕೊಂತ ಹೋಗ್ಬೇಕು. ಅದಾದ್ಮೇಲೆ ಕೊನೆಯಲ್ಲಿ ಇನ್ನೊಬ್ರು ಈ ತರ ಚಿಕ್ಕ ಒಂದು ಟೂಲ್ ಜೊತೆ ಇರ್ತಾರೆ, ಅವರು ಮಣ್ಣನ್ನ ಮುಚ್ಕೊಂಡು ಹೋಗ್ಬೇಕು. ಸೊ ಇವರು ಈ ತರ 3 ಜನ ಸೇರಿ ತಂಡವಾಗಿ ಕೆಲಸ ಮಾಡಬೇಕು. ಒಬ್ಬರಿಗೆ ಸುಸ್ತಾಯ್ತು ಅಂದ್ರೆ ಗುಂಡಿ ಹೊಡೆಯೋರ್ನ ಬದಲಾಯಿಸ್ಕೋಬಹುದು. ಇದೇ ರೀತಿ ಅವ್ರದ್ದು ಟಾರ್ಗೆಟ್ ಮುಗಿಯೋವರೆಗೂ ನಾವು ನಡ್ಕೋಬೇಕಾಗುತ್ತೆ. ಮತ್ತೆ ಒಂದೇ ಲೈನ್ ಇಟ್ಕೋಬೇಕು. ಸೊ ಮೊದಲನೇದಾಗಿ ಗಿಡಗಳನ್ನ ನಾವು ಮೊದಲೇ ಇಟ್ಟಿರ್ತೀವಿ, 2 ಅಡಿ ಬೈ 2 ಅಡಿ ಸ್ಪೇಸಿಂಗ್ ಅಲ್ಲಿ ಈ ರೀತಿ ಜೋಡಿಸಿರ್ತೀವಿ. ಫಸ್ಟ್ ಮಾರ್ಕ್ ಮಾಡ್ಕೊಂಡು ಇವಾಗ ನಾವು ಈ ತರ ತಿರ್ಕೊಂಡು ಮಾಡಿದ್ರೆ ಏನಾಗುತ್ತೆ, ಹಿಂದೆ ಇರೋರಿಗೆ ತೊಂದರೆ ಆಗುತ್ತೆ. ಹಾಗಾಗಿ ನಾವು ಈ ರೀತಿ ತಿರ್ಕೋಬೇಕಾಗುತ್ತೆ. ಈ ರೀತಿ ತಿರ್ಕೊಂಡು ಈ ತರ ಏನ್ ನಮ್ಮ ಹತ್ರ ಸ್ಟಿಕ್ ಕೊಟ್ಟಿರ್ತಾರೆ ಇದ್ರಲ್ಲಿ ನಾವೇ ಮೆಜರ್ ಮಾಡ್ಕೋಬೇಕು. ಗುಂಡಿ ಹೊಡಿಯೋರನ್ನೇ ಈ ತರ ಇಟ್ಕೊಂಡು ಮತ್ತೆ ಈ ಜಾಗದಲ್ಲಿ ಒಂದು ಗುಂಡಿ ಹೊಡಿಬೇಕು. ಅಷ್ಟರಲ್ಲಿ ಅವ್ರು ನಿಂತಿರಲ್ಲ, ನೀವು ನಿಮ್ ಕೆಲಸ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಓಕೆ, ನಾನು ಗುಂಡಿ ಹೊಡಿತಾ ಇರ್ತೀನಿ. ಸೊ ನೋಡಿ, ಈ ತರ ನೆಲದಲ್ಲಿ ಸಮವಾಗಿ ಇದನ್ನ ಮಲಗಿಸ್ಕೋಬೇಕಾಗುತ್ತೆ ಸೀಡ್ಲಿಂಗ್ ನ. ಸೊ ಅದು ಸೇಫ್ ಆಗಿರುತ್ತೆ, ಬಾಲ್ ಆಫ್ ಅರ್ತ್ ಹೊಡೆದೋಗಲ್ಲ. ಗಟ್ಟಿ ಮಾಡಬೇಕು, ಇಲ್ಲ ಅಂದ್ರೆ ಗಿಡ ಬಾಗ್ಕೊಳ್ಳುತ್ತೆ, ಪ್ಲಾಸ್ಟಿಕ್ಸ್ ಬರ್ತದೆ. ಇದನ್ನೆಲ್ಲಾನು ಕೂಡ ಒಂದು ಡಸ್ಟ್ಬಿನ್ ಇಟ್ಟಿರ್ತೀವಿ. ಸೊ ಆ ಡಸ್ಟ್ಬಿನ್ ಗೆ ತಗೊಂಡೋಗಿ ಎಲ್ಲರೂ ಹಾಕ್ಬೇಕು. ಗಿಡ ನೆಟ್ಟಾದ್ಮೇಲೆ ಅಂದ್ರೆ ಪ್ಲಾಂಟಿಂಗ್ ಕಂಪ್ಲೀಟ್ ಆದ್ಮೇಲೆ ಇಲ್ಲೇ ಒಂದು ಟ್ಯಾಂಕರ್ ವ್ಯವಸ್ಥೆ ಮಾಡಿರ್ತೀವಿ. ಇದೇ ತರ ಪ್ರತಿಯೊಂದು ಪ್ಲಾಂಟೇಶನ್ ಸೈಟ್ಗೂ ಟ್ಯಾಂಕರ್ ವ್ಯವಸ್ಥೆ ಮಾಡಿರ್ತೀವಿ. ಆ ಟ್ಯಾಂಕರ್ ಇಂದ ನೀರು ತಗೊಂಡ್ಬಂದ್ಬಿಟ್ಟು ಅಟ್ಲೀಸ್ಟ್ ಒಂದು 1 ಮಗ್ ಪ್ರತಿಯೊಂದು ಗಿಡಕ್ಕೂ ಕೂಡ ಹಾಕ್ಬಿಟ್ರೆ ಅಲ್ಲಿಗೆ ನಮ್ದು ಅವತ್ತಿನ ಒಂದು ಆಪರೇಷನ್ ಕಂಪ್ಲೀಟ್ ಆಗುತ್ತೆ. ಸೊ ಈ ಗಿಡ ನೆಡೋದನ್ನ ಪ್ರಾರಂಭಿಸೋದು ನಾವು ಬೆಳಿಗ್ಗೆ 7 ಗಂಟೆಗೆ. ಮತ್ತೆ ಸ್ವಲ್ಪ ಗೊಂದಲ ಆಗುತ್ತೆ, ಇಷ್ಟು ಜನ ಒಂದೇ ಸೈಟ್ ಅಲ್ಲಿ ಇದ್ದಾಗ ಸ್ವಲ್ಪ ಗೊಂದಲ ಆಗುತ್ತೆ. ತಾಳ್ಮೆಯಿಂದ ಅನುಸರಿಸಿಕೊಂಡು ಎಲ್ಲರೂ
ಈ ಪ್ಲಾಂಟಿಂಗ್ ಪ್ರೋಸೆಸ್ ನ ಮುಗಿಸ್ಕೊಡ್ಬೇಕಾಗುತ್ತೆ. ಸೊ ಎಲ್ಲಾ ವಾಲಂಟಿಯರ್ಸ್ಗೂ ಕೂಡ ಬೆಳಗ್ಗೆ ತಿಂಡಿ ಮತ್ತೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಇರುತ್ತೆ, ಕುಡಿಯೋ ನೀರಿನ ವ್ಯವಸ್ಥೆ ಇರ್ತದೆ. ಊಟದ ಟೈಮ್ ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡ್ಲಿಕ್ಕೆ ಒಂದು ರೆಸ್ಟಿಂಗ್ ಟೆಂಟ್ ಕೂಡ ಹಾಕ್ಸ್ಕೊಟ್ಟಿರ್ತೀವಿ. ಅದಲ್ಲದೆ ನಿಮ್ಮ ಟೀಮ್ ಲೀಡರ್ಸ್ ಇರ್ತಾರೆ, ಏನೇ ತೊಂದರೆಗಳಿದ್ರು ಕೂಡ ಅವರಿಗೆ ತಿಳಿಸಬಹುದು. ಅದಲ್ಲದೆ ಕೂಡ ಪ್ರತಿ ಎಕರೆಗೆ ನಾವು 80 ಪ್ಲಾಂಟಿಂಗ್ ಟೂಲ್ಸ್ ಸಲಕರಣೆಗಳನ್ನ ಕೊಟ್ಟಿರ್ತೀವಿ. ಅದರಲ್ಲಿ ಗುದ್ಲಿ, ಬ್ಲೇಡ್ಸ್ ಎಲ್ಲ ಇರ್ತದೆ. ಎಲ್ಲ ಸೇರಿದಂಗೆ 80 ಟೂಲ್ಸ್ ನಾವು ಕೊಟ್ಟಿರ್ತೀವಿ. ಅದ್ರ ಜೊತೆ 25 ಬ್ಲೇಡ್ಸ್ ನ ಸೆಪರೇಟ್ ಆಗಿ ಕೊಟ್ಟಿರ್ತೀವಿ ಪಾಲಿಬ್ಯಾಗ್ಸ್ ನ ಹರಿಯೋದಕ್ಕೆ. ಪ್ರತಿಯೊಬ್ಬರು 243 ಎಕರೆ ಏನಿದೆ ಅದರ ಪ್ರತಿಯೊಬ್ಬರು ಪ್ಲಾಂಟೇಶನ್ ಸೈಟ್ ಇನ್ಚಾರ್ಜ್ ಗಳು ಕೂಡ ಇದೇ ಮೈಂಡ್ ಸೆಟ್ ಅಲ್ಲಿ ನಂದು 8,000 ಇದೆ, ನಾನು ಇವತ್ತು 12 ಗಂಟೆ ಒಳಗಡೆ ಎಷ್ಟು ಜನ ಬಳಸ್ಕೊಂಡು ನಿಲ್ಲಿಸಬೇಕು ಅನ್ನೋ ಒಂದು ಕ್ಲಿಯರ್ ಮೈಂಡ್ ಸೆಟ್ ಅಲ್ಲಿ ಅಪ್ರೋಚ್ ಮಾಡಿದ್ರೆ ಖಂಡಿತವಾಗ್ಲೂ ಯಶಸ್ಸು ಸಿಗುತ್ತೆ. ಈ ಕಾರ್ಯಕ್ರಮ ನಡಿಬೇಕಾದ್ರೆ ಸುಮಾರು 6 ತಿಂಗಳಿಂದ ಬಹಳಷ್ಟು ಹಿರಿಯ ಅಧಿಕಾರಿಗಳು ಮತ್ತೆ ಬಹಳಷ್ಟು ಇಲಾಖೆಗಳ ಸಿಬ್ಬಂದಿಗಳು ಇವರೆಲ್ಲರ ಒಂದು ಶ್ರಮ ಇದೆ. ಸೊ 27ನೇ ತಾರೀಕು ಇದು ಬೆಂಗಳೂರಿಗೆ ಒಂದು ಕೊಡುಗೆಯಾಗಿ ನೀಡುವಂತ ಒಂದು ಅವಕಾಶ. ಈ ಅವಕಾಶನ ಬಳಸ್ಕೊಂಡು ಎಲ್ಲಾ ಸಾರ್ವಜನಿಕರು ಕೂಡ ಕೂಡಲೇ ರಿಜಿಸ್ಟ್ರೇಷನ್ ಮಾಡಿಕೊಂಡು ಬಂದು ಭಾಗವಹಿಸಿ ಈ ಒಂದು ಏನೊಂದು ಪ್ರಯತ್ನ ಇದೆ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸಬೇಕು. ಈ ಒಂದು 15 ಲಕ್ಷ ಸ್ಥಳೀಯ ಸಸಿಗಳ ನೆಡುವ ಕಾರ್ಯಕ್ರಮ ಏನಿದೆ ಇದನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬ್ ಮಾರ್ಗದರ್ಶನದಲ್ಲಿ, ನಮ್ಮ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಶ್ರೀ ಎನ್ ಎ ಹರೀಶ್ ಅವರ ಒಂದು ಮಾರ್ಗದರ್ಶನದಲ್ಲಿ ಹಾಗೂ ನಮ್ಮ ಆಯುಕ್ತರಾದಂತಹ ಶ್ರೀ ಪಿ ಮೇಜರ್ ಮಣಿವಣ್ಣನ್ ಸರ್ ಇವರ ಒಂದು ಆಡಳಿತಾತ್ಮಕ ಮಾರ್ಗದರ್ಶನದಲ್ಲಿ ನಡೆಸ್ತಾ ಇದ್ದೀವಿ.